ವಿನಯತೆ, ನಿಮ್ಮ ಸಿಬ್ಬಂದಿಗಳ ಜೊತೆಯಲ್ಲಿ, ನಿಮ್ಮ ಕೊಲೀಗಗಳ ಜೊತೆಯಲ್ಲಿ, ನಿಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಅತ್ಯಂತ ವಿನಯತೆಯಿಂದ ಇರ್ರಿ. ಎರಡನೇದು ಶಿಸ್ತು. ನೀವು ಶಿಸ್ತನ್ನ ಮೀರಿ ಪೊಲೀಸ್ ಇಲಾಖೆಯ ಕಾನೂನು ಮತ್ತು ಗುರಿ ಉದ್ದೇಶಗಳನ್ನ ಮೀರಿ ಹದ್ದನ್ನ ಮೀರಿ ಯಾವತ್ತೂ ವರ್ತಿಸ್ಲಿಕ್ಕೆ ಹೋಗಬೇಡ್ರಿ. ಮೂರನೇದು ವಿನಯತೆ ಮತ್ತೆ ಶಿಸ್ತು ಆಗಿಂದ ನೀವೇನ್ ಕಲಿತೀರಿ? I'll tell you, ನೀವು ಪೊಲೈಟ್ನೆಸ್, ಡಿಸಿಪ್ಲಿನ್ ಇವನ್ನ ಅತ್ಯಂತ ನೀವು ಚಂದಾಗಿ ಇಟ್ಕೊಂಡಿದ್ರಿ ಅಂದ್ರ ಒಂದು ಆಟೋಮೆಟಿಕಲಿ ನಿಮ್ಗೆ ಬಹಳ ಇಂಪಾರ್ಟೆಂಟ್. ನಿಮ್ಗೆ ನಮ್ಮ ಶಾಲೆ ಒಳಗ ಪದೇ ಪದೇ ಹೇಳ್ತಿರ್ತಾರ, ದಟ್ ಈಸ್ ಪಂಕ್ಚುಯಾಲಿಟಿ. ಅಂದ್ರ ಟೈಮ್ ಸೀರ್ ಬರಬೇಕು, ಸಮಯಕ್ಕೆ ಸರಿಯಾಗಿ ಬರಬೇಕು ಅನ್ನೋದು. ನಾನು ನಿಮ್ಗೆ ಹೇಳ್ತೀನಿ, ಯಾವುದೇ ಕರ್ತವ್ಯಕ್ಕೆ ನಿಮ್ಮನ್ನ ಕರೆದ್ರ, ಯಾವುದೇ ಕೆಲಸಕ್ಕೆ ನಿಮ್ಮನ್ನ ಕಳಿಸಿದ್ರಂದ್ರ ಪಂಕ್ಚುಯಾಲಿಟಿಯನ್ನ ಅಥವಾ ಸಮಯ ಪರಿಪಾಲನೆಯನ್ನ ಮಾಡ್ರಿ. ನಿಮ್ಮಲ್ಲ ಈ 3 ಗುಣಗಳು ಇದ್ವು ಅಂದ್ರ ನಿಮ್ಮ ಸಂಪೂರ್ಣ 35 ವರ್ಷ ಅಥವಾ ಕೆಲವೊಂದು ಮಂದಿಗೆ 38 ವರ್ಷ ಸರ್ವಿಸ್ ಅದ. ನಿಮ್ಮ ಈ 35-38 ವರ್ಷ ಸರ್ವಿಸ್ನೊಳಗ ನಿಮ್ಮ ಕರ್ತವ್ಯದೊಳಗ ಒಂದೇ ಒಂದು ಕರಿ ಚುಕ್ಕೆ ಮೂಡಂಗಿಲ್ಲ. ಯಾವುದೇ ಕೆಂಪು ಇಂಕಿನೊಳಗ ನಿಮ್ಮ ವಿರುದ್ಧವಾಗಿ ಒಂದು ಅಕ್ಷರ ಸತಿಗೆ ಮೂಡಂಗಿಲ್ಲ. ನಿಮಗೆ ಕೇವಲ ಪ್ರಶಂಸೆಗಳು ಮತ್ತು ಬಹುಮಾನಗಳು ಪದೇ ಪದೇ ಬರ್ತಾವು. ನಾನು ನಿಮ್ಗೆ ಹೇಳ್ತೇನ್ರಿ, ಚಂದಾಗಿ ಈ 3 ವಿಷಯಗಳನ್ನ ನೀವು ಪಾಲನೆ ಮಾಡ್ಕೊಂಡು ಹೋದ್ರಿ ಅಂದ್ರ ಬಹಳ ಲಘುನ ನೀವೆಲ್ಲರೂ ಹೆಡ್ ಕಾನ್ಸ್ಟೇಬಲ್ ಆಗ್ತೀರಿ, ASI ಆಗ್ತೀರಿ, PSI ಆಗ್ತೀರಿ, ಮುಂದೆ ಇನ್ಸ್ಪೆಕ್ಟರ್ ಮತ್ತೆ DYSP ಆಗಿ ಸತಿಗೆ ನೀವು ರಿಟೈರ್ಡ್ ಆಗೋದಿರಿ. ಅದನ್ನ ನೆನಪಿನಾಗ ಇಟ್ಕೋರಿ. ಅಂಡ್ ಪ್ಲೀಸ್, ನಿಮ್ಮ ಈ ಶಾಲೆ ಒಳಗೆ ಏನ್ ಕಲ್ಸ್ಯಾರ ಅದನ್ನ ಚಂದಾಗಿ ಪಾಲನೆ ಮಾಡ್ರಿ. ಆಮೇಲೆ ನಿಮ್ಮ ಕುಟುಂಬಗಳ ಜವಾಬ್ದಾರಿಯನ್ನ ಸತಿಗೆ ಸರಿತ್ನ್ಯಾಗ ವಹಿಸ್ಕೋರಿ. ಬರೇ ಕರ್ತವ್ಯ ಅಂತೇಳಿ ಬರೇ ಕರ್ತವ್ಯದೊಳಗೆ ಇರೋದು ಖರೆ, ಅದ್ರ ಕೂಟಾಗ ನಿಮ್ಮ ಕುಟುಂಬವನ್ನ ಮ್ಯಾನೇಜ್ ಮಾಡೋದನ್ನ ಸತಿಗೆ ಕಲೀರಿ. ಲಗ್ನ ಆಗಿಂದ ನಿಮ್ಮ ಹೆಂಡತಿ ಮಕ್ಕಳನ್ನ ಕೂಡ ಸರಿತ್ನಾಗ ಕಾಪಾಡೋದನ್ನ ಕಲೀರಿ. ನಿಮ್ಮ ಪಗಾರದೊಳಗ ನೀವು ಸರಿತ್ನಂಗ ಬದುಕೋದನ್ನ ಫಸ್ಟ್ ಕಲೀರಿ. ಪಗಾರ ಮೀರಿ ಬದುಕೋದನ್ನ ಕಲ್ತ್ರ, ಸಾಲ ಮಾಡ್ಕೊಂತ ಬದುಕೋದು ಕಲ್ತ್ರಿ ಅಂದ್ರ ನಿಮ್ಮ ಜೀವನದೊಳಗ ನಿಮಗ ಬಹಳ ಕಷ್ಟಗಳು ಆಗೋ ಚಾನ್ಸು ಅದಾವು. ಸೊ ಬಿ ವೆರಿ ಕೇರ್ಫುಲ್ ಅಬೌಟ್ ಇಟ್. ಆಮೇಲೆ ಸ್ವಲ್ಪ ದಿವಸದಾಗ ಕರ್ನಾಟಕ ಸರ್ಕಾರದಿಂದ ಸನ್ಮಾನ್ಯ ಶ್ರೀ ರಾಘವೇಂದ್ರ ಔರಾದ್ಕರ್ ಅವರ ವರದಿ ಆಧಾರದ ಮೇಲೆ ಬಹಳಷ್ಟು ಅನುಕೂಲಗಳು ಮತ್ತು ಏನೋ ಸೌಲಭ್ಯಗಳು ನಿಮ್ಗೆ ದೊರಕಕತ್ತಾವು. ಅವನ್ನ ಬಳಸ್ಕೋರಿ. ಮತ್ತೆ ಗುಲ್ಬರ್ಗ ಕರ್ನಾಟಕದೊಳಗ ನಿಮ್ಮದೇ ಆದಂತ ಕೆಲವೊಂದು ಸೌಲಭ್ಯಗಳು ನಿಮಗೆ ಹೆಚ್ಚಿನ ಪ್ರಮಾಣದೊಳಗೆ ಸಿಗ್ತಾವು. ಅವನ್ನ ಬಳಸ್ಕೋರಿ ಅಂಡ್ ಯೂಸ್ ದೆಮ್. ನೀವು ಎಲ್ಲೇ ವಾತಾವರಣದೊಳಗ ಎಲ್ಲೇ ಕೆಲಸ ಮಾಡಿದ್ರು ನಿಮ್ಮ ಮನೆತನದ ಏನು ನಿಮ್ಮ ಮನಿ ಸುತ್ತಮುತ್ತ ವಾತಾವರಣ ಚಂದಾಗಿ ಇಟ್ಕೋರಿ, ಕ್ಲೀನ್ ಆಗಿ ಇಟ್ಕೋರಿ. ಮನಿ ಒಳಗ ಕ್ಲೀನ್ ಆಗಿ ಇಟ್ಕೋರಿ. ನಿಮ್ಮ ಸ್ಟೇಷನ್ ಒಳಗ ವಾತಾವರಣ ಕ್ಲೀನ್ ಆಗಿ ಇಟ್ಕೋರಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಮನಸ್ಸಿನ ಒಳಗಡೆ ವಾತಾವರಣ ಶುದ್ಧ ಇಟ್ಕೋರಿ. ಮನಸ್ಸಿನ ಒಳಗಡೆ ಶುದ್ಧ ಇಲ್ಲ ಅಂದ್ರ, ಮನಸ್ಸಿನ ಒಳಗಡೆನೆ ಕೊಳೆ ತುಂಬ್ಕೋತಂದ್ರ, ಗೊಂದಲ ಉಂಟ್ಕೋತಂದ್ರ ನಿಮಗ ಅದು ಮುಂದ ಫ್ಯೂಚರ್ನೊಳಗ ನಿಮ್ಮ ಕೆಲಸ ಕಾರ್ಯದೊಳಗ ನಿಮ್ಮ ಕರ್ತವ್ಯದೊಳಗ ನಿಮ್ಮ ಕರಿಯರ್ನೊಳಗ ಬಹಳ ತೊಂದರೆ ಕೊಡ್ತದ. ಸೊ ಕ್ಲೀನ್ ವಿದಿನ್ ಯುವರ್ ಸೆಲ್ಫ್ ಅಂಡ್ ಕೀಪ್ ಅ ಕ್ಲೀನ್ ಎನ್ವೈರನ್ಮೆಂಟ್ ಅರೌಂಡ್ ಯುವರ್ ಸೆಲ್ಫ್. ಅರ್ಥ ಆಯ್ತು? ವೆರಿ ಗುಡ್. ಆಮೇಲೆ ನಾ ಏನು ಮಾತನ್ನ ಸ್ಟಾರ್ಟಿಂಗ್ನೊಳಗೆ ಹೇಳಿದ್ದೆ ಅದನ್ನ ಇನ್ನೊಮ್ಮೆ ಹೇಳ್ತೀನಿ. ಭಾರತದ ಸಂವಿಧಾನ ನಮಗ ಶಕ್ತಿಯನ್ನ ಕೊಡ್ತದ. ಪೊಲೀಸರಿಗೆ ಯಾವ ಧರ್ಮ ಐತಿ ಅಂದ್ರೆ ಬೇರೆ ಯಾವುದು ಧರ್ಮ ಇಲ್ಲ, ಕೇವಲ ಭಾರತ ಧರ್ಮ ಐತಿ. ಮತ್ತೆ ಭಾರತ ಧರ್ಮವನ್ನ ಪಾಲನೆ ಮಾಡುವಂತ ನಮಗೆ ಇರುವಂತ ಧರ್ಮ ಗ್ರಂಥ ಅಂದ್ರ
ಭಾರತದ ಸಂವಿಧಾನ. You understand? So you please take care of Constitution of India and everything will be fine, and you keep your good health. 4 ಜನ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡಿ. Take him back to the wall. Very good. So good. I wish you all the best. God bless you and have a very prosperous and happy career. ದೇವರು ನಿಮ್ಗೆ ಒಳ್ಳೇದು ಮಾಡಲಿ. God bless you. Thank you very much. ನಮ್ಮೆಲ್ಲರ ಶಕ್ತಿ ಹಾಗೂ ಮಾರ್ಗದರ್ಶಿ ಎಂದರೆ ಭಾರತದ ಸಂವಿಧಾನ. ಇದರ ಅಡಿಯಲ್ಲಿ ಕೊನೆಯವರೆಗೂ ತರಬೇತಿಯಲ್ಲಿ ಪಡೆದ ವಿಷಯಗಳ ನಿಷ್ಠೆ, ಪ್ರಾಮಾಣಿಕ ಸೇವೆ ನಮ್ಮದಾಗಿರಲಿ ಎಂದು ಆಶಿಸಿ ಮುಖ್ಯ ಅತಿಥಿಗಳನ್ನು ನುಡಿಯಿರ್ತಕ್ಕಂತಹ ಶ್ರೀಯುತ ಎಂ ನಂಜುಂಡಸ್ವಾಮಿ IPS ಇವರಿಗೆ ಧನ್ಯವಾದಗಳು. ಸ್ನೇಹಿತರೆ, ಇದೀಗ 9 ತಿಂಗಳ ತರಬೇತಿಯಲ್ಲಿ ಪೊಲೀಸ್ ಅಧಿಕಾರಿಗಳು, ಒಳಾಂಗಣ ಮತ್ತು ಹೊರಾಂಗಣ ಉಪನ್ಯಾಸಕರಿಗೆ ಸ್ಮರಣಿಕೆ ವಿತರಣೆ, ಮುಖ್ಯ ಅತಿಥಿಗಳು ಅದನ್ನು ನೆರವೇರಿಸಿಕೊಡ್ಬೇಕಂತ ಕೇಳ್ಕೊತೇನೆ. ಒಳಾಂಗಣ ಬೋಧಕರಾಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ವಿಷಯ ಪೊಲೀಸ್ ವಿಜ್ಞಾನ ಮತ್ತು ಸೈಬರ್ ಕ್ರೈಮ್ ವಿಷಯವನ್ನ ಯಶಸ್ವಿಯಾಗಿ ಬೋಧನೆ ಮಾಡಿರ್ತಕ್ಕಂಥ ಗೋಪಾಲ್ ಎಂ ಬ್ಯಾಕೋಡ್ ಸಾಹೇಬರು, DSP ಹಾವೇರಿ, ಇವರು ನೆನಪಿನ ಕಾಣಿಕೆಯನ್ನ ಪಡಿಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಹಾವೇರಿಯ DSP ಆಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಅವರಿಗೆ ಸ್ಮರಣಿಕೆ. ಆಧುನಿಕ ಭಾರತದಲ್ಲಿ ಪೊಲೀಸರ ಪಾತ್ರ ವಿಷಯವನ್ನು ಬೋಧನೆ ಮಾಡಿರ್ತಕ್ಕಂಥವರು ಶಿಗ್ಗಾಮಿಯ DSP ಆಗಿರ್ತಕ್ಕಂಥ ಶ್ರೀ LN ಶಿರ್ಕೋಳ್ ಸಾಹೇಬರು ಆಧುನಿಕ ಭಾರತದಲ್ಲಿ ಪೊಲೀಸರ ಪಾತ್ರ ವಿಷಯವನ್ನು ಬೋಧನೆ ಮಾಡಿದರೆ ಅವರು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಇನ್ನು ವಿದ್ಯಾರ್ಥಿಗಳಿಗೆ ಭಾರತೀಯ ದಂಡ ಸಂಹಿತೆ ಅಂತಕ್ಕಂಥ ವಿಷಯವನ್ನ ರಾಣೆಬೆನ್ನೂರಿನ DSP ಸಾಹೇಬರಾದ KS ಭೂಮರೆಡ್ಡಿ ಅವರು ನೀಡಿರ್ತಾರೆ. ಆ ವಿಷಯವನ್ನ ಮಂಡನೆ ಮಾಡಿರ್ತಾರೆ, ತಿಳಿಸಿರ್ತಾರೆ. ಅವರು ಇದೀಗ ಪೊಲೀಸ್ ಆಡಳಿತ ಮತ್ತು ಸಂಘಟನೆ ವಿಷಯವನ್ನ ಹಾವೇರಿಯ CPS ಆಗಿರ್ತಕ್ಕಂಥ MB ಹುಳಿ ಅವರು ಸ್ವೀಕರಿಸಬೇಕು. ಅದೇ ರೀತಿಯಾಗಿ ವಿಶೇಷ ಮತ್ತು ಸ್ಥಳೀಯ ಕಾನೂನುಗಳ ವಿಷಯವನ್ನ ರಾಣೆಬೆನ್ನೂರು ಗ್ರಾಮೀಣ ಠಾಣೆಯ CPR ಆಗಿರ್ತಕ್ಕಂಥ RD ಮರಳಿಸಿದ್ದಪ್ಪ ಅವರು ಸ್ವೀಕರಿಸಬೇಕು. ಪೊಲೀಸ್ ಮ್ಯಾನ್ಯುವಲ್ 2 and 3 ಬರೆದಿರ್ತಕ್ಕಂಥ ಸಿಗ್ಗಾಂ CPR ಆದ SK ಪವಾರ್ ಅವರು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಅದೇ ರೀತಿಯಾಗಿ CRPC ಮತ್ತು ASI ಶ್ರೀ BA ಬೆಟಗೇರಿ ಅವರು ಕೂಡ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಲಿಪಿಕ ಸಿಬ್ಬಂದಿ ಅವರಾಗಿರ್ತಕ್ಕಂಥ ಶ್ರೀ ಪ್ರದೀಪ್ ಎಲಿ ಅವರು FDA ಇವರು ಕೂಡ. ಇನ್ನು ಅತಿಥಿ ಉಪನ್ಯಾಸಕರಾಗಿ ನಾವು ಆಹ್ವಾನ ಕೇಳಿಕೊಂಡಾಗ ಅನೇಕ ಜನರು ಕೂಡ ಅತಿಥಿ ಉಪನ್ಯಾಸಕರಾಗಿ ವಿಷಯ ಬೋಧನೆಯನ್ನು ನೀಡಿದ್ದಾರೆ. ಹಾವೇರಿಯ ಅಸಿಸ್ಟೆಂಟ್ ಸಾಹೇಬರಾಗಿ ಸೇವೆಯನ್ನು ಸಲ್ಲಿಸತಕ್ಕಂಥವರು ಶ್ರೀ ಬಸವರಾಜ್ ಸೋಮನವರು ಸರ್, ಸನ್ಮಾನ್ಯ ಬಸವರಾಜ್ ಸೋಮಣ್ಣನವರು ಸರ್ ಅತಿಥಿ ಉಪನ್ಯಾಸಕರಾಗಿ ಆಗಮಿಸಿದ್ರು. ಅವರು ಕೂಡ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಅದೇ ರೀತಿಯಾಗಿ 5ನೇ ತಂಡದ ಸಹಾಯಕ ಕವಾಯತ ಬೋಧಕರು ಇವರು ಮುಖ್ಯ ಅತಿಥಿಗಳಿಂದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಅದೇ ರೀತಿಯಾಗಿ DS ಜಗತಾಪ್ ಸಹಾಯಕ ಶ್ರೀ BC ವಡೇರಹಳ್ಳಿ ಸಹಾಯಕ ಕವಾಯತ್ ಬೋಧಕರು ಮುಖ್ಯ ಅತಿಥಿಗಳಿಂದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಶ್ರೀ MS ಕಟಗಿ ಸಹಾಯಕ ಕವಾಯತ್ ಬೋಧಕರು. ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು. ಅದೇ ರೀತಿ DY ಮ್ಯಾದಾರ್ ಸಹಾಯಕ ಕವಾಯತ್ ಬೋಧಕರು ಇವರು ಸಹ ಮುಖ್ಯ ಅತಿಥಿಗಳು. ವಿಷಯ ಬೋಧಕರಾಗಿ ತಜ್ಞರಾಗಿ ತರಬೇತಿ ನೀಡತಕ್ಕಂಥ ಎಲ್ಲರಿಗೂ ಕೂಡ ನೆನಪಿನ ಕಾಣಿಕೆಯನ್ನ ಮುಖ್ಯ ಅತಿಥಿಗಳು ವಿತರಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ
ತರಬೇತಿ ಶಾಲೆಯ ಪ್ರಾಂಶುಪಾಲರು ಅಡಿಷನಲ್ ಎಸ್ ಪಿ ಸಾಹೇಬರು ಶ್ರೀನಾಥ್ ಎಂ ಜೋಶಿ ಸಾಹೇಬರು ಇಬ್ರು ಆ ನೆನಪಿನ ಕಾಣಿಕೆಯನ್ನ ಸನ್ಮಾನ ಮುಖ್ಯ ಅತಿಥಿಗಳಿಗೆ ನೀಡಬೇಕು ಅಂತ ಕೇಳ್ತಾ ಇದ್ದೇನೆ. ಯಶಸ್ವಿಗೆ ಮನದಾಳದ ಮಾತುಗಳನ್ನು ಅವರು ನುಡಿದಿದ್ದಾರೆ. ಅವರಿಗೆ ಹಾವೇರಿ ಜಿಲ್ಲೆಯ ಜನತೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ನೆನಪಿನ ಕಾಣಿಕೆ. ಈಗ ವಂದನಾರ್ಪಣೆ ಶ್ರೀ ಗೋಪಾಲ್ ಬ್ಯಾಕೋಡ್ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುವಂತಹ ವಂದನಾರ್ಪಣೆ ಕಾರ್ಯಕ್ರಮ. ಇದು ವೇದಿಕೆಯ ಕಾರ್ಯಕ್ರಮದ ವಂದನಾರ್ಪಣೆ. ನಂತರದಲ್ಲಿ ನಿರ್ಗಮನ ಪಥ ಸಂಚಲನ ಆಕರ್ಷಣೀಯವಾಗಿದೆ, ಅದು ನೆರವೇರುತ್ತೆ. ಎಲ್ಲ ಗಣ್ಯ ನಿರ್ಗಮಿಸುತ್ತಿರುವ 5ನೇ ತಂಡದ ನಾಗರಿಕ ಪೊಲೀಸ್ ಪ್ರಶಸ್ತಾಧಿಕಾರಿಗಳಿಗೆ ಅವರ ಮುಂದಿನ ಪೊಲೀಸ್ ವೃತ್ತಿ ಜೀವನಕ್ಕೆ ಶುಭ ಹಾರೈಸುತ್ತೇನೆ. ಈ ಸಮಾರಂಭಕ್ಕೆ ತಮ್ಮ ಎಲ್ಲ ಹಿತನುಡಿಗಳು ನುಡಿದ ಮಾನ್ಯ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪೂರ್ವ ವಲಯ IGP ಸಾಹೇಬರಾದ ಸನ್ಮಾನ್ಯ ಶ್ರೀ ಎಂ ನಂಜುಂಡಸ್ವಾಮಿ ಸಾಹೇಬರು ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಪ್ರತಿ ಹೆಜ್ಜೆಗೂ ತಮ್ಮ ಮಾರ್ಗದ ಶ್ರೀ ಬಿ ರಮೇಶ್ ಸಾಹೇಬರಿಗೂ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಮುಂಚೆ ನಮ್ದು ಇಲ್ಲಿ ಒಂದು ತರಬೇತಿ ಶಾಲೆಯನ್ನು ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಈ ಎಲ್ಲ ಕಿಚನ್ ಆಗಿರ್ಬೋದು, ಬ್ಯಾರಕ್ಸ್ ಆಗಿರ್ಬೋದು, ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಸಾಹೇಬರು ಬಹಳ ನಿರಂತರವಾಗಿ ಪ್ರಯತ್ನ ಮಾಡಿ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೂ ಕೂಡ ಹಾವೇರಿ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಪೊಲೀಸ್ ತರಬೇತಿ ಶಾಲೆಯ ಪ್ರಾಂಶುಪಾಲರಾಗಿ ಹಗಲಿರುಳು ಕರ್ತವ್ಯ ನಿರ್ವಹಿಸಿ ಪ್ರಶಸ್ತಾರ್ಥಿಗಳಿಗೆ ಮಾರ್ಗದರ್ಶನ ಸಲಹೆ ಸೂಚನೆಗಳನ್ನು ನೀಡಿ ಈ ಪೊಲೀಸ್ ತರಬೇತಿಯ ಯಶಸ್ವಿಗೆ ಕಾರಣೀಕರ್ತರಾದ ಹಾಗೂ ವರದಿ ವಾಚನ ಮಾಡಿದ ನಮ್ಮೆಲ್ಲರ ನೆಚ್ಚಿನ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಶ್ರೀನಾಥ್ ಜೋಶಿ ಸಾಹೇಬರಿಗೆ ಹಾವೇರಿ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಸಮಾರಂಭದಲ್ಲಿ ಹಾಜರಿರುವ ಜಿಲ್ಲೆಯ ಎಲ್ಲ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಸಭೆಗೆ ನಮ್ಮ ಕರೆಗೆ ಒಗ್ಗಟ್ಟು ಹಾವೇರಿ ಉಪವಿಭಾಗಾಧಿಕಾರಿಯಾದ ಶ್ರೀ ಬಸವರಾಜ ಸೋಮಣ್ಣವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಹಾವೇರಿ ಜಿಲ್ಲಾ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪೊಲೀಸ್ ತರಬೇತಿ ಶಾಲೆಯಲ್ಲಿ ಒಳಾಂಗಣ ಮತ್ತು ಹೊರಾಂಗಣ ತರಬೇತಿಯನ್ನು ನೀಡಿ ಉತ್ತಮ ಪ್ರಶಸ್ತಾರ್ಥಿಗಳಾಗಿ ನಿರೂಪಿಸಲು ಶ್ರಮ ವಹಿಸಿದ ಎಲ್ಲ ಅಧಿಕಾರಿ ಹಾಗೂ ಶಿಕ್ಷಕ ವರ್ಗದವರಿಗೂ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ನಿರ್ಗಮನ ಪಥಸಂಚಲನದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ ಪ್ರಶಸ್ತಾರ್ಥಿಗಳು, ಅವರ ಕುಟುಂಬಸ್ಥರಿಗೂ, ಪತ್ರಕರ್ತ ಬಂಧುಗಳಿಗೂ, ಮಾಧ್ಯಮ ಮಿತ್ರರಿಗೂ ಹಾಗೂ ತರಬೇತಿ ಯಶಸ್ವಿಯಾಗಲು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸಮಾರಂಭದ ಕೇಂದ್ರ ಬಿಂದುಗಳಾದ ಪ್ರಶಸ್ತಾರ್ಥಿಗಳಿಗೆ ಮತ್ತು ಹಾಜರ ಸರ್ವೆಗೆ ಮತ್ತೊಮ್ಮೆ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇದರ ಜೊತೆಗೆ ನಮ್ಮ ಈ ಕಾರ್ಯಕ್ರಮ ನಿರೂಪಣೆ ಮಾಡಿದಂಥ ನಾಗರಾಜ್ ನಡಿಮಠ್ ಸರ್ ಅವರಿಗೂ ಹಾಗೂ ಜಯಲಕ್ಷ್ಮಿ ಮೇಡಮ್ ಅವರಿಗೂ, ನಮ್ಮ ಮುಖ್ಯ ಅತಿಥಿಗಳಾದ ಸಾಹೇಬರಿಗೂ ಅವರಿಗೆ ಒಂದು ನೆನಪಿನ ಕಾಣಿಕೆ ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊತೇನೆ ಸರ್. ಸ್ಪಷ್ಟವಾಗಿ ಸನ್ಮಾನ್ಯ ಅತಿಥಿಗಳ ಹತ್ರ ಅನುಮತಿಯನ್ನು ಕೇಳಲಿಕ್ಕೆ ಪರೇಡ್ ಕಮಾಂಡರ್ ದಿಲೀಪ್ ರವರು. I seek your kind permission to hand over the second in commander for Peel Up, sir. ಫೀಲ್ ಅಪ್ ಮಾರ್ಕ್ಸ್ಗಾಗಿ ಉಪನಾಯಕರಿಗೆ ತಂಡಗಳನ್ನು ವಹಿಸಲಿಕ್ಕೆ ಸನ್ಮಾನ ಮುಖ್ಯ ಅತಿಥಿಗಳ ಹತ್ರ ಅನುಮತಿಯನ್ನು ಕೇಳಿರ್ತಕ್ಕಂಥ ಪರೇಡ್ ಕಮಾಂಡರ್ ದಿಲೀಪ್ ಅವರು ಮಹಾಂತೇಶ್ PSI ಹಂಸಬ ಅವರಿಗೆ ತಂಡಗಳ ಜವಾಬ್ದಾರಿಯನ್ನು ವಹಿಸಲಿದ್ದಾರೆ. Second in commander, take charge or Peel Up. Parade will not fix pilot. Officers will return soon. Parade on fix.
Wait it! Parade! Attention! Parade! Close the door! March! Parade! Stop! Out! Parade! For wheel up! Inward! Stop! ಫೀಲ್ ಅಪ್ ಮಾರ್ಚ್ ಫಾಸ್ಟ್ಗಾಗಿ ಇದೀಗ ಎಲ್ಲ ತಂಡಗಳು ಸಜ್ಜುಗೊಳ್ತಾ ಇದೆ. ಶ್ರೀ ಎಸ್ ಹೊಸಮನಿ AHC ಇವರ ನೇತೃತ್ವದ ವಾದ್ಯವೃಂದವೂ ಕೂಡ ತಯಾರಾಗಿದೆ. ನಮ್ಮ ಮನಸ್ಸನ್ನ ಮುಟ್ತಕ್ಕಂತಹ ಒಂದು ವಿಶಿಷ್ಟವಾದ ಪಥಸಂಚಲನ ಫಾರ್ ಫೀಲ್ ಅಪ್ ಮಾರ್ಚ್ ಫಾಸ್ಟ್. Parade! For wheel up! Wheel up! ನಮ್ಮೆಲ್ಲರ ಮೇಲೆ ತನ್ನ ಸಹಾನುಭೂತಿಯನ್ನು ತೋರಿದ ಆ ಸೂರ್ಯದೇವನಿಗೆ ವಂದಿಸುತ್ತಾ ಚಲ್ತೆ ಚಲ್ತೆ ಇಸ್ ಟ್ರೈನಿಂಗ್ ಕಾ ಹರ್ ಫಲ್ ಯಾದ್ ರಖೇಂಗೆ ಕಭಿ ಅಲ್ವಿದಾ ನಾ ಕಹೇಂಗೆ ಕಭಿ ಅಲ್ವಿದಾ ನಾ ಕಹೇಂಗೆ. ಹೌದು, ನಾವು ಖಂಡಿತ ಚಾಲೆಂಜ್ನ ಚೇಂಜ್ ಮಾಡದೆ ಚೇಂಜಸ್ಗೆ ಚಾಲೆಂಜ್ ಮಾಡಿ ಯಶಸ್ವಿಯಾಗುತ್ತೇವೆ ಎಂಬ ದೃಢ ನಿರ್ಧಾರದ ಅಗಲಿಕೆಯ ದುಃಖವಿದ್ದರೂ ದೃಢ ಹೆಜ್ಜೆಗಳನ್ನ ಇಡುತ್ತಾ ಇಲ್ಲಿಗೆ ಒಂದು ಶಿಲೆಯಾಗಿ ಬಂದಿದ್ದೆವು. ಆದರೆ ಇಲಾಖೆಯ ಎಲ್ಲ ರೀತಿಯ ಮಾಹಿತಿಯ ಬುನಾದಿ ತರಬೇತಿಯೊಂದಿಗೆ ಮೋಲ್ಡ್ ಮಾಡಿ ಗೋಲ್ಡ್ ಆಗಿಸಿದ್ದೀರಿ. ಈ ಮಾರ್ಗದರ್ಶನದಲ್ಲೇ ನಾವು ಖಂಡಿತ ಗೋಲ್ಡ್ ಫ್ರೇಮ್ನೊಳಗಿನ ಡೈಮಂಡ್ಗಳಾಗಿ ಈ ತರಬೇತಿ ಕೇಂದ್ರಕ್ಕೆ ಚಿರಋಣಿಗಳಾಗಿ ನಮ್ಮ ವೃತ್ತಿ ಜೀವನದುದ್ದಕ್ಕೂ ಒಂದು ಅವಿಸ್ಮರಣೀಯ ಸವಿನೆನಪಾಗಿ ನಮ್ಮೊಂದಿಗೆ ಇಟ್ಟುಕೊಳ್ಳುತ್ತೇವೆ ಎಂಬ ಭರವಸೆಯ ಧನ್ಯವಾದ ಅರ್ಪಿಸುವ ಹೆಜ್ಜೆಗಳೊಂದಿಗೆ ಸಾಗುತ್ತಿದ್ದಾರೆ. ಇದೀಗ ತಾನೇ ತರಬೇತಿ ಮುಗಿಸಿ ವೃತ್ತಿಗೆ ಪಾದಾರ್ಪಣೆ ಮಾಡುತ್ತಿರುವ ಪೊಲೀಸ್ ಇಲಾಖೆಯ ವೃತ್ತಿ ಬಾಂಧವರೇ, ನಿಮಗೆಲ್ಲ ಮುಂದೆ ಗುರಿ ಇರಲಿ, ಹಿಂದೆ ಹಿರಿಯ ಅಧಿಕಾರಿಗಳ ಪ್ರೋತ್ಸಾಹದಾಯಕ ಮಾರ್ಗದರ್ಶನವಿರಲಿ. ನಡೆ ಮಾತ್ರ ಸಮಾಜದ ಭದ್ರತೆ ಕಾಪಾಡುವ ಗುರಿ ಎಡೆ ಇರಲಿ. ಎಷ್ಟು ನೀನುಂಡರೆ ಪುಷ್ಟಿ ಮೈಗಾಗುವುದು, ಹೊಟ್ಟೆ ಜೀರ್ಣಿಸುವುದಷ್ಟೇ ಮಿಕ್ಕುದೆಲ್ಲ ಕಸ, ಎಷ್ಟು ಗಳಿಸಿಟ್ಟೊಡೆ ನಿನಗೆ ದಕ್ಕುವುದೆಷ್ಟೋ ಮುಷ್ಟಿ ಪಿಷ್ಟವು ತಾನೇ ಮಂಕುತಿಮ್ಮ ಎನ್ನುವಂತೆ ನಮ್ಮ ಗಳಿಕೆ ಉಳಿಕೆ ಬಾಳಿಕೆಗೆ ಬರದು. ನಮ್ಮ ವಿದ್ಯೆ, ಪ್ರಾಮಾಣಿಕತೆ, ಪರಿಶ್ರಮ ಯಾವತ್ತು ಕಾಯಕವಾಗಲಿ. ನಮ್ಮ ನಾಯಕ ಬೇರೆಲ್ಲೂ ಇಲ್ಲ, ನಮ್ಮ ಕಾಯಕವೇ ನಮ್ಮನ್ನ ಮುನ್ನಡೆಸುವ ನಾಯಕನಾಗಲಿ. ಸಾವಿನ ನಂತರ ಗೊತ್ತಿಲ್ಲ ಭೂತಾನೋ ಪ್ರೇತಾನೋ ಸ್ವರ್ಗಾನೋ ನರಕಾನೋ ಮೋಕ್ಷಾನೋ ಪುನರ್ಜನ್ಮಾನೋ. ಏಕೆಂದರೆ ಹೋಗಿ ವರದಿ ತಂದವರು ಯಾರೂ ಇಲ್ಲ. ಅದಕ್ಕಾಗಿ ನಮ್ಮ ಪ್ರಾಮಾಣಿಕ ನಡಿಗೆಗಳು ಮರಳ ಮೇಲಿನ ಹೆಜ್ಜೆ ಗುರುತುಗಳಾಗದೆ ಎಲ್ಲರ ನೆನಪಿನಲ್ಲಿ ಉಳಿಯುವಂತಹ ಅತ್ಯಂತ ಯಶಸ್ವಿ ಜೀವನ ನಿಮ್ಮದಾಗಲಿ. ನೆರೆ ಬುದ್ಧಿಗೆ ತೆರೆ ಜ್ಞಾನಕ್ಕೆ ನೆನಪು ಮಾಸಿ ಹೋಗುವ ಮುನ್ನ, ತಪ್ಪಾಗಿ ನಡೆದು ಗೈರ್ಹಾಜರಾಗಿ ಅನ್ಯರಿಂದ ಹಂಗಿಸಿಕೊಳ್ಳುವ ಮುನ್ನ, ಕೈಯಲ್ಲಿ ನೋಟಿಸ್ ಹಿಡಿದು ಸಂಘ ಸಚಿವರೆಂದು ಪರದಾಡುವ ಮುನ್ನ, ಪದಚ್ಯುತಿ ಎಂಬ ಶಿಕ್ಷೆಯು ಬಂದು ಅಪ್ಪಳಿಸುವ ಮುನ್ನ ನಿಮ್ಮ ವೃತ್ತಿಯನ್ನ ಗೌರವಿಸಿ ಪೂಜಿಸಿ ಸಮಾಜದ ಸ್ವಾಸ್ಥ್ಯ ಕಾಪಾಡಿ ಎಂದು ಶುಭ ಹಾರೈಸುತ್ತಾ, ಗಡಿಯನ್ನ ಕಾಯುವ ಸೈನಿಕರಂತೆ ಗಡಿಯೊಳಗಿನ ಸೈನಿಕರು ತಾವುಗಳು. ಮೇರ ಮುಲ್ಕ್ ಮೇರ ದೇಶ ಮೇರ ಏ ವತನ್, ಶಾಂತಿ ಕಾ ಉನ್ನತಿ ಕಾ ಪ್ಯಾರ ಕಾ ಚಮನ್ ಎನ್ನುವಂತೆ ನಮ್ಮ ರಾಜ್ಯದ ಹಿತಕ್ಕಾಗಿ ತಮ್ಮ ಅತ್ಯಮೂಲ್ಯವಾದ ಸೇವೆ ಸದಾ ಜಾಗೃತವಾಗಿರುವಂತೆ ಆ ಭಗವಂತ ಆಶೀರ್ವದಿಸಲಿ ಎಂದು ನಮ್ಮ